ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ಕೆಲವೊಂದಷ್ಟು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಗಳು ಅಥವಾ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳು ಅಥವಾ ನಿಮ್ಮ ಮುಖ ಬೆಳಗ್ಗೆ ಮಾಡುವಂತ ಕ್ರೀಮ್ಗಳು ನಮ್ಮ ಇಂಡಿಯಾದಿಂದ ಬ್ಯಾನ್ ಆಗಿದೆ, ಓಕೆನಾ. ಆದ್ರೂ ಕೂಡ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಫಾರ್ಮಸಿ ಶಾಪ್ಸ್ ಅಲ್ಲಿ ಆಗಿರ್ಬೋದು ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಇನ್ನೂ ಕೂಡ ಸೇಲ್ ಆಗ್ತಾ ಇದೆ. ಸೊ ಸಾಕಷ್ಟು ಜನ ಆ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾವ ಕ್ರೀಮ್ಗಳು ಅಂತ ಹೇಳಿ ಇವತ್ತು ನಿಮ್ಗೆ ಒಂದಷ್ಟು ಕ್ರೀಮ್ಗಳನ್ನ ತೋರಿಸ್ತೀನಿ. ಸೊ ಎಲ್ಲಾ ಕ್ರೀಮ್ಗಳು ಬ್ಯಾನ್ ಆಗಿದೆ ನಮ್ಮ ಇಂಡಿಯಾದಿಂದ, ಓಕೆನಾ. ಅದು ಕೂಡ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಎಲ್ಲ ಕಡೆ ಅದನ್ನ ಏನು ಸೇಲ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಡರ್ಮಟಾಲಜಿಸ್ಟ್ ಯಾರು ಕೂಡ ಅದನ್ನ ಪ್ರಿಸ್ಕ್ರೈಬ್ ಮಾಡೋದಿಲ್ಲ, ಓಕೆನಾ. ಸೊ ಅದು ಇಂಡಿಯನ್ ಸ್ಕಿನ್ ಟೋನ್ಗೆ ಅದು ಸೂಟ್ ಆಗೋದಿಲ್ಲ, ಅದನ್ನ ಡ್ಯಾಮೇಜಸ್ ಆಗುತ್ತೆ ಅಂತ ಹೇಳಿ ಬ್ಯಾನ್ ಮಾಡಿದ್ದಾರೆ. ಸೊ ಆದ್ರೂ ಕೂಡ ಮೆಡಿಕಲ್ ಸ್ಟೋರ್ಸ್ ಅಲ್ಲೆಲ್ಲ ಕೂಡ ಸಿಗ್ತಾ ಇದೆ. ಸಪೋಸ್ ನೀವೇನಾದ್ರು ಆ ಕ್ರೀಮ್ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ ಅಂತಾನೆ ಹೇಳ್ಬೋದು. ಸೊ ಯಾಕೆ ಈ ಕ್ರೀಮ್ಗಳು ಇನ್ನೂ ಕೂಡ ಸೇಲ್ ಆಗ್ತಿದೆ ಅಂತ ಹೇಳಿದ್ರೆ ಈ ಸ್ಕಿನ್ ಲೈಟ್ನಿಂಗ್ ಕ್ರೀಮು ಒಂದ್ಸಲ ನೀವು ಹಚ್ಕೊಂಡ್ರೆ ಸಾಕು, ಒಂದು 2 ಡೇಸ್ ಅಥವಾ ಒಂದು 3 ಡೇಸ್ ಅಥವಾ 1 ವೀಕ್ ಕರೆ ನಿಮ್ಮ ಸ್ಕಿನ್ ಫುಲ್ಲು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಫೇಸಲ್ಲಿ ಏನಾದ್ರು ಮೊಡವೆಗಳಿತ್ತು ಅಥವಾ ಏನಾದ್ರು ಪಿಗ್ಮೆಂಟೇಷನ್ ಇತ್ತು, ಬ್ಲ್ಯಾಕ್ ಆಗಿ ಡಲ್ ಆಗಿ ಏನಾದ್ರು ಕಾಣ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನ ರಿಕವರ್ ಮಾಡುತ್ತೆ, ಬೇಗನೆ ರಿಕವರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಮ ಸ್ಕಿನ್ ಲೇಯರ್ನ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಓಕೆನಾ. ಅಂಡ್ ಸ್ಲೋ ಪಾಯ್ಸನ್ ಆಗಿ ನಿಮ್ಮ ಸ್ಕಿನ್ ಲೇಯರ್ನ ಅದು ಡ್ಯಾಮೇಜಸ್ ಮಾಡ್ಕೊಂತ ಬರ್ತಾ ಇದೆ. ಬಟ್ ನಿಮಗೆ ಅದು ಗೊತ್ತೇ ಇರೋದಿಲ್ಲ. ಸೊ ನೀವೇನು ಅನ್ಕೊಂಡಿರ್ತೀರಾ, ಸೊ ಯಾವುದೋ ಬೇರೆ ಫುಡ್ ಹ್ಯಾಬಿಟ್ ಇಂದನೋ ಅಥವಾ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ನಾವು ಈ ಕ್ರೀಮ್ ಯೂಸ್ ಮಾಡಿದ ಮೇಲೆ ನಮ್ಗೆ ಈ ರೀತಿ ಆಗಿದೆ ಅಂತ ಹೇಳಿ. ಬಟ್ ಅಷ್ಟರಲ್ಲಿ ನಿಮ್ಮ ಸ್ಕಿನ್ ಲೇಯರ್ ಎಲ್ಲದೂ ಕೂಡ ಡ್ಯಾಮೇಜಸ್ ಆಗಿರುತ್ತೆ. ಸೊ ಅದೆಲ್ಲ ಕೂಡ ನೀವು ರಿಕವರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ತುಂಬಾ ವರ್ಷಾನ್ಗಟ್ಲೆ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನೀವು ಈ ಬ್ಯಾನ್ ಆಗಿರುವಂತ ಕ್ರೀಮ್ಗಳನ್ನ ಏನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಏನ್ ಚರ್ಮ ಇರುತ್ತಲ್ಲ ಅದೆಲ್ಲದೂ ಕೂಡ ಸುಲ್ಕೊಂತ ಬರ್ತಾ ಇರುತ್ತೆ, ಓಕೆನಾ. ಸೊ ಶೇಡ್ಸ್ ಎಲ್ಲದೂ ಕೂಡ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಫೇಸ್ ಏಜ್ ಆಗಿರೋ ತರ ಕಾಣ್ತಿರ್ತೀರಾ, ಒಂದ್ ರೀತಿ ಈಗ ಚಬ್ಬಿ ತರ ಇರ್ತೀರಾ ಅಂತ ಅನ್ಕೊಳ್ಳಿ, ಓಕೆನಾ. ಸೊ ನೀವೇನಾದ್ರು ಗೊತ್ತಿಲ್ಲದೆ ಕ್ರೀಮ್ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಲೇಯರ್ ಎಲ್ಲ ಹೋಗಿ ಒಂದ್ ರೀತಿ ಈಗ ಏಜ್ ಆಗಿರೋ ಸ್ಕಿನ್ ಹೇಗಿರುತ್ತೆ ನೋಡಿ, ಈ ಶೇಪ್ ಅಲ್ಲಿ ಇರುತ್ತೆ ನೋಡಿ, ಆ ಶೇಪ್ ಆಗ್ಬಿಡುತ್ತೆ ನಿಮ್ಮ ಫೇಸ್ ಅಂತಾನೆ ಹೇಳ್ಬೋದು. ಮತ್ತೆ ಬಿಸಿಲಿಗೆ ಏನಾದ್ರು ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಫುಲ್ಲು ಬರ್ನಿಂಗ್ ಆಗುತ್ತೆ, ಉರಿಯತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾ ರೆಡ್ನೆಸ್ ಆಗುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ, ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂಡ್ ತುಂಬಾ ಜನರಿಗೆ ಕೂದಲು ಕೂಡ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಹೇಳ್ತಿರ್ತಾರಲ್ಲ, ಮ್ಯಾಮ್ ನಮ್ಗೆ ಒಂದು ಕ್ರೀಮ್ ಯೂಸ್ ಮಾಡ್ತಾ ಇದೀವಿ, ಅದರಿಂದ ನಮಗೆ ತುಂಬಾ ಫೇಸ್ ಅಲ್ಲಿ ಫೇಶಿಯಲ್ ಹೇರ್ ತುಂಬಾ ಜಾಸ್ತಿ ಆಗ್ತಿದೆ, ಗ್ರೋತ್ ಆಗ್ತಿದೆ ಅಂತ ಹೇಳ್ತಿರಲ್ಲ. ಸೊ ಇದೇ ಕಾರಣ ಅಂತಾನೆ ಹೇಳ್ಬೋದು ಈ ಕ್ರೀಮ್ಸ್ ಎಲ್ಲದೂ ಕೂಡ ಬ್ಯಾನ್ ಆಗಿರುತ್ತೆ. ಬಟ್ ನೀವು ಯೂಸ್ ಮಾಡ್ತಾ ಇರ್ತೀರಾ, ಹಾಗಾಗಿ ನಿಮ್ಗೆ ಫೇಸ್ ಅಲ್ಲಿ ಹೇರ್ ಎಲ್ಲದೂ ಕೂಡ ಬಂದ್ಬಿಟ್ಟಿರುತ್ತೆ. ಸೊ ಈ ಒಂದು ಬ್ಯಾನ್ ಆಗಿರೋ ಕ್ರೀಮ್ಗಳು ಒಂದ್ ರೀತಿ ನಿಮ್ಗೆ ಯೂಸ್ ಮಾಡಿದಾಗ ಒಂದ್ ರೀತಿ ಮ್ಯಾಜಿಕ್ ಆಗಿ ನಿಮ್ಮ ಸ್ಕಿನ್ ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಬೇಗ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಅಂಡ್ ಆಲ್ಸೋ ನಿಮ್ಗೆ ಪಾಯ್ಸನ್ ಆಗಿ ಕೂಡ ನಿಮ್ಗೆ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಜಸ್ಟ್ ನಿಮ್ಗೆ ಸ್ಕಿನ್ ಕ್ಯಾನ್ಸರ್ ಅಂದ್ರೆ ನಿಮ್ಗೆ ಸ್ಕಿನ್ ಕ್ಯಾನ್ಸರ್ ಮಾತ್ರ ಬರೋದಿಲ್ಲ, ನಿಮ್ಮ ಹೆಲ್ತ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವೆಲ್ಲ ಕ್ರೀಮ್ಗಳು ಬ್ಯಾನ್ ಆಗಿದೆ ಅಂತ ಹೇಳಿ ಈಗ ನೋಡೋಣ. ಸೊ ನಿಮ್ಗೆ ತೋರಿಸ್ತೇನೆ ಸೊ ಯಾವೆಲ್ಲ ಕ್ರೀಮ್ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಿರುತ್ತೆ ಎವ್ರಿ ಡೇ. ಸೊ ಅದು ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಅಂಡ್ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ, ಎವ್ರಿ ಡೇ ಪ್ರತಿಯೊಂದು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಬನ್ನಿ ಯಾವೆಲ್ಲ ಕ್ರೀಮ್ಗಳು ಅಂತ ಹೇಳಿ ನಿಮಗೆ 1 by 1 ನಿಮಗೆ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಬ್ಯಾನ್ ಆಗಿರುವಂಥ ಕ್ರೀಮ್ಗಳು ಯಾವುದು ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ಸೊ ಟೋಟಲ್ ಆಗಿ 11 ಕ್ರೀಮ್ಗಳು ನಮ್ಮ ಇಂಡಿಯಾದಿಂದ ಬ್ಯಾನ್ ಆಗಿದೆ, ಓಕೆನಾ. ಸೊ ಯಾವ್ದು ಅಂತ ಹೇಳಿದ್ರೆ ಸೊ ಈಗ ನೋಡ್ತಾ ಇದ್ದಲ್ಲ. ಸೊ ಫಸ್ಟ್ ಒನ್ ಬಂದು ಸ್ಕಿನ್ ಲೈಟ್ ಕ್ರೀಮ್ ಅಂಡ್ ಸೆಕೆಂಡ್ ಒನ್ ಸ್ಕಿನ್ ಶೈನ್ ಕ್ರೀಮ್ ಅಂಡ್ ಥರ್ಡ್ ಒನ್ ಬೆಟ್ನೋ ವೈಟ್ ಕ್ರೀಮ್. ಸೊ ಇದ್ರಲ್ಲಿ ನಿಮಗೆ C ಮತ್ತೆ N ಅಂತಾನು ಕೂಡ ಸಿಗುತ್ತೆ. ಅಂಡ್ ಫೋರ್ತ್ ಒನ್ ಬಂದು ಲ್ಯಾಬರ್ಡ್ ಕ್ರೀಮ್ ಅಂಡ್ ಫಿಫ್ತ್ ಒನ್ ಬಂದು ಟೆನೋವೇಟ್ ಕ್ರೀಮ್ ಅಂಡ್ ಸಿಕ್ಸ್ತ್ ಒನ್ ಫ್ಲೋರ್ ಡರ್ಮ್ ಅಂಡ್ ಸೆವೆಂತ್ ಒನ್ ಮೆಲಾಲೈಟ್ ಕ್ರೀಮ್ ಅಂಡ್ ಏಯ್ತ್ ಒನ್ ಕ್ಲಾಕ್ ಚೀಕ್ ಕ್ರೀಮ್ ಅಂಡ್ ನೈನ್ತ್ ಒನ್ ಪ್ಯಾಂಡರ್ಮಾ ಅಂಡ್ 10th ಒನ್ ಡಿ ಮೆಲನ್ ಲೈಟ್ ಅಂಡ್ ಲಾಸ್ಟ್ ಒನ್ ಬಂದು ಡರ್ಮಿಫೈ ಕ್ರೀಮ್. ಸೊ ಇದಷ್ಟು 11 ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಗಳು ಫುಲ್ ನಮ್ಮ ಇಂಡಿಯಾದಿಂದನೇ ಬ್ಯಾನ್ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಎಲ್ಲಾ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಆನ್ಲೈನ್ ಅಲ್ಲೂ ಕೂಡ ಮತ್ತೆ ಫಾರ್ಮಸಿ ಶಾಪ್ ಅಲ್ಲಿ ಕೂಡ ಸಿಗ್ತಾ ಇದೆ. ಸೊ ಯಾಕೆ ಅಂತ ಹೇಳಿ ಇನ್ನೂ ಕೂಡ ಗೊತ್ತಿಲ್ಲ, ಅವರು ಅದನ್ನ ಫೇಕ್ ಆಗಿ ಅಥವಾ ಗೊತ್ತಿಲ್ಲದೇನೆ ಅದನ್ನ ಮಾರಾಟ ಮಾಡ್ತಿದಾರೋ ಅಂತ ಹೇಳಿ ಗೊತ್ತಿಲ್ಲ. ಬಟ್ ನೀವ್ ಯಾರು ಕೂಡ ಈ 11 ಕ್ರೀಮ್ಗಳಲ್ಲಿ ಯಾವ ಕ್ರೀಮ್ ಕೂಡ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಆಲ್ರೆಡಿ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಸ್ಟಾಪ್ ಮಾಡಿ. ಇದೆಲ್ಲದೂ ಕೂಡ ತುಂಬಾನೇ ಹೈ ಕಾನ್ಸಂಟ್ರೇಷನ್ ಕೆಮಿಕಲ್ ಇರುವಂತಹ ಸ್ಟಿರಾಯ್ಡ್ ಕ್ರೀಮ್ಗಳಾಗಿರುತ್ತೆ, ಓಕೆನಾ. ಸೊ ಈ ಸ್ಟಿರಾಯ್ಡ್ ಕ್ರೀಮ್ಗಳನ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಆಲ್ರೆಡಿ ಈ ಕ್ರೀಮ್ಗಳನ್ನ ಯೂಸ್ ಮಾಡಿ ಸ್ಕಿನ್ ಲೇಯರ್ ಎಲ್ಲದೂ ಕೂಡ ಡ್ಯಾಮೇಜಸ್ ಮಾಡ್ಕೊಂಡು ತುಂಬಾ ಜನ ಸಫರ್ ಪಟ್ಟಿ ಸೊ ಅದನ್ನ ರಿಕವರ್ ಮಾಡ್ಲಿಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೀವೇ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಈ ಕ್ರೀಮ್ಗಳನ್ನ ಯೂಸ್ ಮಾಡಿದ್ದೀರಾ ಅಂತ ಹೇಳಿ, ಓಕೆನಾ. ಸೊ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರು ಇವಾಗ ಗೊತ್ತಿಲ್ಲದೇನಾರ ಈಗ ಸ್ಟಾರ್ಟ್ ಮಾಡಿದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ, ಓಕೆನಾ. ಅದಂತ ಹೇಳಿ ಸಡನ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಓಕೆನಾ. ಸಡನ್ ಆಗಿ ಏನಾದ್ರು ಸ್ಟಾಪ್ ಮಾಡೋದು ಅಂತ ಹೇಳಿದ್ರೆ ರಿಯಾಕ್ಷನ್ ಬೇಗನೆ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವೀಗ ಈಗ ಡೈಲಿ ಎವ್ರಿ ಡೇ ಅಥವಾ ಎವ್ರಿ ನೈಟ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ
ಒಂದಿನ ಬಿಟ್ಟು ಒಂದಿನ ಸ್ಟಾಪ್ ಮಾಡಿ ಓಕೆನಾ. ಸೊ 1 ವೀಕ್ ಆ ರೀತಿ ಕಂಟಿನ್ಯೂ ಮಾಡಿ. ಆ್ಯಂಡ್ ಸೆಕೆಂಡ್ ವೀಕಲ್ಲಿ ಬಂದು 2 ಡೇಸ್, ಸೊ ಸೆಕೆಂಡ್ ಬಂದು 3 ಡೇಸ್ ಒನ್ಸು, ಸೊ ಆ ರೀತಿ ನೀವು ಸ್ಟಾಪ್ ಮಾಡ್ಕೊತಾ ಬನ್ನಿ. ಆ್ಯಂಡ್ ಫೈನಲ್ ಆಗಿ ಫುಲ್ ಸ್ಟಾಪ್ ಮಾಡಿ ಓಕೆನಾ. ಫುಲ್ ಸ್ಟಾಪ್ ಮಾಡಿ ಆದಮೇಲೆ ನೀವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಬೇಕು. ಅಂದರೆ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗುವಂಥ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡೋದಲ್ಲ. ಸೊ ಈ ಸ್ಟಿರಾಯ್ಡ್ ಕ್ರೀಮ್ಗಳು ಯೂಸ್ ಮಾಡಿ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಏನಾಗಿರುತ್ತಲ್ವಾ, ಸೊ ಅದನ್ನು ರಿಕವರ್ ಮಾಡ್ಲಿಕ್ಕೆ ಅಂತ ಹೇಳಿ 1 ಮಂತ್ ನೀವು ಕೆಲವೊಂದಷ್ಟು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಕು. ಫೇಸ್ ವಾಶ್, ಸೀರಮ್, ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕು. ಆ ವಿಡಿಯೋ ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಪ್ರಾಡಕ್ಟ್ಗಳನ್ನು ನೀವು 1 ಮಂತ್ ಅಥವಾ 2 ಮಂತ್ಸ್ವರೆಗೂ ಕೂಡ ಅದು ಖಾಲಿ ಆಗೋವರೆಗೂ ಕೂಡ ನೀವು ಅದನ್ನು ಯೂಸ್ ಮಾಡಬೇಕು ಓಕೆನಾ. ಸೊ ಅವಾಗ ನಿಮ್ಮ ಸ್ಕಿನ್ ಸ್ವಲ್ಪ ಹೆಲ್ದಿಯಾಗಿ ಕಾಣೋ ಹಾಗೆ ಬರುತ್ತೆ, ಅಂದರೆ ಸ್ವಲ್ಪ ರೀಸ್ಟೋರ್ ಆಗ್ತಾ ಬರುತ್ತೆ. ಅದಾದಮೇಲೆ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗುವಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಕು. ಸೊ ಅವಾಗ ನಿಮಗೆ ಸ್ವಲ್ಪ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಸಿಗುತ್ತೆ, ಅಂದರೆ ಪ್ರೊಟೆಕ್ಷನ್ ಜಾಸ್ತಿ ಸಿಗುವಂಥ ಪ್ರಾಡಕ್ಟ್ಗಳು ನಿಮಗೆ ನಿಮ್ಮ ಸ್ಕಿನ್ ಟೈಪ್ಗೆ ಹೊಂದ್ಕೊಳ್ಳೋಂಥ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ಗಳಿರುತ್ತೆ. ಸೊ ಅದನ್ನು ನೀವು ಫಾಲೋ ಮಾಡಬೇಕು. ಎವ್ರಿ ಡೇ ಸ್ಕಿನ್ ಕೇರ್ ರೂಟೀನ್ ಮಿಸ್ ಮಾಡೋ ಹಾಗಿಲ್ಲ. ಸೊ ಈ ರೀತಿ ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ಏನು ಈಗ ಡ್ಯಾಮೇಜಸ್ ಆಗಿರುತ್ತಲ್ಲ ಸ್ಕಿನ್ನು, ಅದೆಲ್ಲದೂ ಕೂಡ ರೀಸ್ಟೋರ್ ಆಗುತ್ತೆ. ಸೊ ಕೊಲಾಜನ್ ಪ್ರೊಡಕ್ಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಸಪೋಸ್ ಗೊತ್ತಿಲ್ಲ ಏನಾದ್ರು ಈ ಕ್ರೀಮ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೂ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.